ಆದರೆ ಇನ್ನೊಂದು ಫ್ಯಾಕ್ಟ್ ಕೂಡ ಹೇಳಿದ್ರಿ, ಅಲ್ಪಸಂಖ್ಯಾತರು ಮುನಿಸ್ಕೊಂಡಿದ್ದಾರೆ. ಕಾರಣ ಏನು ಅಂತಂದರೆ ಹಲವಾರು ವರ್ಷದಿಂದ ಅವ್ರಿಗೆ ನಾವು ಗೆಲ್ಲಿಸ್ಕೊಂಡು ಬಂದಿದ್ದೀವಿ, ನಮಗೊಂದು ಅವಕಾಶ ಮಾಡಿಕೊಡ್ಬೇಕಾಗಿತ್ತು ಅಂತ. ಸೊ ಆ ಮುನಿಸಿಗೆ ಒಂದಿಷ್ಟು ಅಲ್ಪಸಂಖ್ಯಾತ ಕಾಂಗ್ರೆಸ್ನ ಕಾರ್ಯಕರ್ತರು BJP ಜಾಯಿನ್ ಆಗಿದ್ದಾರೆ. ಮತ್ತು ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರ ಮಡದಿ ಎಲ್ಲೆಲ್ಲ ಪ್ರಚಾರಕ್ಕೆ ಹೋದ್ರು, ಕೆಲವೊಂದು ಕಡೆ ಅವ್ರಿಗೆ ಉಡಿ ತುಂಬಿ ಕಳಿಸಿರುವಂಥ ಕೆಲಸ ಕೂಡ ಆಗಿದೆ. ಏನು ಅನಿಸುತ್ತೆ ಈ ಪರಿವರ್ತನೆ ಬಗ್ಗೆ? ವಿಶೇಷವಾಗಿ ಮುಸಲ್ಮಾನ್ ಯುವಕರು ಏನಿದ್ರು ಅವ್ರು ಕಾಂಪ್ರಮೈಸ್ ಆಗ್ತಾ ಇಲ್ಲ. ಯಾಕಂದರೆ ನಮ್ಮನ್ನು ವೋಟ್ ಬ್ಯಾಂಕ್ ಆಗೇ ಇಲ್ಲಿವರೆಗೂ ಕಾಂಗ್ರೆಸ್ ಅವ್ರು ಇಟ್ಕೊಂಡ್ರು ಅಂತೇಳಿ ಅವ್ರಿಗೆ ಆಕ್ರೋಶ ಇದೆ. ಬಹುಶಃ ಅವೆಲ್ಲ BJPಗೆ ಬರ್ತದೆ ನಾನು ಅಂದ್ಕೊಂಡಿಲ್ಲ. ಆದರೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳು ಯಾರಿದ್ದಾರೆ ಅಲ್ಪಸಂಖ್ಯಾತರು ಅವ್ರಿಗೆ ಹೋಗ್ತದೆ, ನಮಗೂ ಸ್ವಲ್ಪ ಬರ್ತದೆ. ಅದರಲ್ಲೂ ಅಲ್ಪಸಂಖ್ಯಾತ ಮಹಿಳೆಯರಿದ್ದಾರಲ್ಲ ಅವ್ರಿಗೊಂದು ಸ್ವಲ್ಪ ಭಾರತೀಯ ಜನತಾ ಪಾರ್ಟಿ ಮೇಲೆ ಒಲವಿರ್ತಕ್ಕಂಥದ್ದು, ತ್ರಿವಳಿ ತಲಾಖನ್ನು ತೆಗೆದಿರ್ತಕ್ಕಂಥದ್ದು, ಮತ್ತು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದು ಇಷ್ಟು ವರ್ಷ ಆದರೂ ನಮಗೇನೂ ಆಗಿಲ್ಲ, ತೊಂದರೆ ಆಗಿಲ್ಲ, ಅನ್ಯಾಯ ಆಗಿಲ್ಲ. ಸುಮ್ಮನೆ ನಮ್ಮಲ್ಲಿ ಕಾಂಗ್ರೆಸ್ ಅವ್ರು ಗೂಬೆ ಕುಂಡಿಸ್ತಾವ್ರೆ. ಇದು ಖಂಡಿತವಾಗಿ ಕೂಡ ಆಗ್ತದೆ. ಇಲ್ಲ ಅಂತಂದರೆ ಅವ್ರು ಮನೆ ಬಾಗಿಲಿಗೆ ಸೇರಿಸೋದಿಲ್ಲ. ಇವತ್ತು ಉಡಿ ತುಂಬಿ ಕಳಿಸ್ತಾರೆ ಅಂತ ಹೇಳಿದ್ರೆ ಆ ಪ್ರೀತಿ ವಿಶ್ವಾಸ ಇದ್ರೇ ಆಗ್ತಕ್ಕಂಥದ್ದು. ಬಹುಶಃ ಇಲ್ಲಿ ಅಲ್ಪಸಂಖ್ಯಾತರ ಅತಿಯಾದ ಓಲೈಕೆನೇ ಕಾಂಗ್ರೆಸ್ಗೆ ಮುಳುವಾಗ್ತದೆ.